ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಫ್ರೈಡೇ, ಸೊ ಧೃತಿಗೆ ಇವತ್ತು ಸ್ಕೂಲಿಗೆ ರಜಾ ಇದೆ. ಸೊ ಹಾಗಾಗಿ ಎಲ್ಲ ಕೆಲಸನೂ ನಿಧಾನವಾಗಿ ನಡೀತಾ ಇದೆ. ಸೊ ಇಲ್ಲೇ ಬಂದರು ನೋಡಿ. ಸೊ ಇನ್ನೂ ಅಡುಗೆ ಇನ್ನೂ ಮಾಡ್ಕೊಂಡಿಲ್ಲ. ಸೊ ಎಲ್ಲ ಇವತ್ತು ತಿಂಡಿ ಅಡುಗೆ ಎಲ್ಲ ಲೇಟೇನೆ. ಸೊ ಮೇಡಮ್ ಅವ್ರು ಇವತ್ತು ಬಿಸಿಬೇಳೆ ಬಾತ್ ಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಅಡುಗೆಗೆ ಈಗ ರೆಡಿ ಮಾಡ್ಕೊಬೇಕು. ಇನ್ನೂ ತಿಂಡಿ ಪಾತ್ರೆಗಳೆಲ್ಲ ಇದೆ, ಅದನ್ನು ತೊಳ್ಕೊಬೇಕು. ಸೊ ಹೀಗೆ ತುಂಬಾ ಕೆಲಸಗಳಿದೆ ಇವತ್ತು. ಸಹಾಯ ಮಾಡ್ಕೊಡ್ತೀನಿ. ಹೌದಾ? ಏನ್ ಸಹಾಯ ಮಾಡ್ಕೊಡ್ತೀಯಾ? ಅದು ಏನದು? ಯಾವುದು? ಸೊ ಬನ್ನಿ ಎಲ್ಲ ಕೆಲಸ ಮಾಡ್ತಾ ಹಾಗೆ ಮಾತಾಡ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್. ಧೃತಿಗೆ ಇವತ್ತು ಬಿಸಿಬೇಳೆ ಬಾತು ಬೇಕು ಅಂತ ಹೇಳಿದ್ಲು ಮಧ್ಯಾಹ್ನಕ್ಕೆ. ಸೊ ಹಾಗಾಗಿ ತರಕಾರಿ ಎಲ್ಲ ಇತ್ತಲ್ವ, ಸೊ ಎಲ್ಲದನ್ನು ನೀಟಾಗಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅವಳಿಗೆ ರೈಸಲ್ಲಿ ತುಂಬ ಇಷ್ಟ ಬಿಸಿಬೇಳೆ ಬಾತು, ಪಲಾವು, ಟೊಮೆಟೊ ಬಾತ್ ಅವೆಲ್ಲ ಇಷ್ಟಪಡ್ತಾಳೆ. ಹಾಗಾಗಿ ಸೊ ಅದಕ್ಕೆ ಜಾಸ್ತಿ ತರಕಾರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ನವಿಲು ಕೋಸು, ಸೊ ಎಲ್ಲ ತರಕಾರಿನೂ ಇತ್ತು ಆಲ್ಮೋಸ್ಟ್ ಅಲ್ಲೂ. ಅದಕ್ಕೆ ಅದೆಲ್ಲದನ್ನು ಹಾಕಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಅಡುಗೆ ಮಾಡೋದ್ರಲ್ಲಿ ಏನೂ ಬೇಜಾರಾಗಲ್ಲ. ಸೊ ಯಾರು ಏನು ಕೇಳಿದ್ರೂ ಗೊತ್ತಿಲ್ಲ ಅಂತ ಅಂದ್ರೂ ತಿಳ್ಕೊಂಡು ಅದನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದೇನೋ ಗೊತ್ತಿಲ್ಲ, ಕುಕ್ಕಿಂಗ್ ಅಂದರೆ ತುಂಬಾ ಒಲವು ಜಾಸ್ತಿ. ಹೊಸ ಅದನ್ನು ಟ್ರೈ ಮಾಡಬೇಕು ಅಂತ ತುಂಬಾ ಇಷ್ಟ ಆಗುತ್ತೆ. ಸೊ ಖುಷಿಯಿಂದ ಅದನ್ನು ಮಾಡುವಾಗ ಅದು ಇನ್ನಷ್ಟು ಹೆಚ್ಚು ರುಚಿ ಕೂಡ ಇರುತ್ತೆ ಅಂತ ಅನಿಸುತ್ತೆ. ಸೊ ನೀವೆಲ್ಲ ಏನಂತೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸುಮಾರು ಜನ ನೀವು ಯಾಕೆ ಚಾಕ್ಲೇಟ್ ಬಿಸ್ನೆಸ್ನ ನಿಲ್ಲಿಸಿದ್ರಿ ಅಂತ ಕಮೆಂಟ್ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ DM ಮಾಡಿದ್ದೀರಾ. ಸೊ ನಾನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ. ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀವಿ. ಸೊ ಧೃತಿ ಕಡೆ ಸ್ವಲ್ಪ ಗಮನನೂ ಕೂಡ ಕೊಡಬೇಕು, ಮತ್ತು ಬೇರೆ ಬೇರೆ ಕೆಲಸ ಕೂಡ ನಮಗೆ ಇರುತ್ತೆ. ಸೊ ಬೇರೆ ಇನ್ನೇನೋ ಕೆಲಸಗಳು ಕೂಡ ತುಂಬಾ ಇದೆ. ಸೊ ಹಾಗೆ ಯಾರು ಹೆಲ್ಪ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ, ಬಟ್ ನನಗೆ ಅವೆಲ್ಲ ಇಷ್ಟ ಇಲ್ಲ. ಬಿಕಾಸ್ ನಾನು ಇದುವರೆಗೂ ಯಾವತ್ತೂ ಯಾರನ್ನೂ ಇಟ್ಕೊಂಡಿಲ್ಲ ಹೆಲ್ಪ್ ಅಂತ. ಸೊ ಹಾಗಾಗಿ ನನಗೆ ಇಷ್ಟ ಇಲ್ಲ. ಸೊ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾನೇ ಮಾಡ್ತೀನಿ. ಆಮೇಲೆ ಸ್ವಲ್ಪ ಅವಳು ದೊಡ್ಡವಳಾದ್ಮೇಲೆ ಇನ್ನೇನು ಇದ್ದೇ ಇರುತ್ತೆ ಮಾಡೋದು. ಹಾಗಾಗಿ ಸದ್ಯಕ್ಕೆ ಸ್ಟಾಪ್ ಮಾಡೋಣ ಅಂತ ಸ್ಟಾಪ್ ಮಾಡಿದ್ದೀನಿ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ನಾನು ಫ್ರೈಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದರಲ್ಲೂ ಕೆಲಸ ಸ್ಟಾರ್ಟ್ ಆಗಬೇಕು, ಹಾಗಾಗಿ ಮಾಡೋಕ್ಕಾಗಿಲ್ಲ. ಆಮೇಲೆ ನಿನ್ನೆ ಫಂಕ್ಷನ್ಗೆ ಹೋಗ್ತೀವಿ, ಹಾಗಾಗಿ ಅಲ್ಲೇ ಒಂದು ಅಲ್ಲೇ ಇದಾಗೋಗ್ಬಿಟ್ಟು ಎಲ್ಲ ವ್ಲಾಗ್ಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲವೊಬ್ಬರಿಗೆ ಕ್ಯಾಮ್ರಾದಲ್ಲಿ ಕಂಫರ್ಟಬಲ್ ಇರ್ತಾರೆ, ಕೆಲವೊಬ್ಬರು ಕಂಫರ್ಟಬಲ್ ಇರಲ್ಲ. ಸೊ ಹಾಗೆ ನಾನು ಜಾಸ್ತಿ ಫಂಕ್ಷನ್ಸ್ ಮಾಡೋಕ್ಕೆ ಹೋಗಲ್ಲ. ಅವರಾಗೆ ಮಾಡಿ ಅಂತ ಹೇಳಿದ್ರೆ ಮಾಡ್ತೀನಿ, ನೆನ್ನೆ ಮಾಡೋಕ್ಕೋಗಲ್ಲ. ಹಾಗೆ ನೆನ್ನೆ ಮಾಡಲಿಲ್ಲ. ಸೊ ಇವತ್ತು ಭಾನುವಾರ, ಇವಾಗ ಹೇಳ್ತಾ ಇದ್ದೀನಿ. ಸೊ ಸ್ವಲ್ಪ ನೀರೆಲ್ಲ ಕೊಟ್ಟು ಈಗ ಕಾಫಿ ಏನಾದರೂ ಮಾಡಬೇಕು. ಇದು ಬರತ್ತು ಜುಟ್ಟಿ ಇಟ್ಟು ಮಲ್ಕೊಂಡಿದ್ದಾರೆ. ಸೊ ಅವ್ರಿಗೆ ಅಷ್ಟೊತ್ತಿಗೆ ಎಲ್ಲರಿಗೂ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೆಲಸಗಳು ಕೂಡ ಇದೆ, ಕ್ಲೀನಿಂಗ್ ಕೆಲಸಗಳಿದೆ. ಬನ್ನಿ ಎಲ್ಲದನ್ನು ಮಾಡೋಣ. ಸೊ ಇವಾಗ ಫ್ರೆಶಪ್ ಎಲ್ಲ ಆಗಿ ನೀರು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಎಲ್ಲ ಆಯಿತು.
ಇವಾಗ ನಾರ್ಮಲ್ ಅಡುಗೆ ಮನೇಲಿ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಸೊ ಪಾತ್ರೆ ಜೋಡಿಸೋದು, ಧೃತಿ ಹೇಳೋಷ್ಟಕ್ಕೆ ಹಾಲು ಬಿಸಿ ಮಾಡಿ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡಿ ಎಲ್ಲ ಮಾಡೋದಿತ್ತಲ್ವ. ಸೊ ಅದಕ್ಕೆ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ವೀಕೆಂಡ್ ಅಂತ ಅಂತೀವಿ, ಬಟ್ ಆದರೂ ಕೂಡ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ. ಹಾಲೆಲ್ಲ ಕಾಯಿಸಿ ಆಯಿತು. ಸೊ ಹಾಗೆ ಇವತ್ತು ಕಾಫಿ ಕುಡಿಬೇಕು ಅನಿಸ್ತು, ಮಿಲ್ಕ್ ಕಾಫಿ. ಸೊ ಹಾಗಾಗಿ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಗಾಳಿ ಬರ್ತಾಯಿತ್ತು ತಂಪಾಗಿ. ಸೊ ಅದನ್ನು ಹಾಗೆ ಸಾಂಗ್ ಕೇಳಿಸ್ಕೊಂಡು ಹಾಗೆ ಆರಾಮಾಗಿ ಕಾಫಿ ಕೂಡ ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು. ಸೊ ಅಷ್ಟೊತ್ತಿಗೆ ಧೃತಿ ಕೂಡ ಎದ್ದಿದ್ಲು, ಅವಳಿಗೂ ಹಾಲು ಕೊಟ್ಟು ಎಲ್ಲ ಆಯಿತು. ಅವಳು ಅಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ, ಅದು ಇದು ಮಾತಾಡಿಕೊಂಡು. ಸೊ ನಾನೀಗ ಬೆಡ್ಶೀಟ್ ಚೇಂಜ್ ಮಾಡಬೇಕಿತ್ತು, ಅದನ್ನು ಚೇಂಜ್ ಮಾಡ್ತಿದ್ದೀನಿ. ನನ್ನ ಬೆಡ್ರೂಮ್ದಾಗಿರ್ಬೋದು, ಲಿವಿಂಗ್ ಏರಿಯಾದಾಗಿರ್ಬೋದು ವಾರದಲ್ಲಿ 2 ಸತಿ ಇದನ್ನು ಚೇಂಜ್ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ಹೇಗಿದ್ರು ಕ್ಲೀನ್ ಮಾಡ್ತಾ ಇದ್ದೆ, ಹಾಗೆ ಬೆಡ್ಶೀಟ್ ಕೂಡ ಚೇಂಜ್ ಮಾಡಬೇಕಿತ್ತು, ಅದನ್ನ ಚೇಂಜ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಆ ಕೆಲಸ ಮುಗಿಸಿ ಹಾಗೆ ಇಲ್ಲಿ ಟಿ ವಿ ಏರಿಯಾ ಏನಿದೆ, ಸೊ ಆ ಏರಿಯಾನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ಅಲ್ಲಿ ಕೆಲವೊಂದು ದೇವ್ರುಗಳನ್ನ ಇಟ್ಟಿದ್ದೀನಿ, ಐಡಲ್ಗಳು. ಸೊ ಅವು ಕೂಡ ಅಲ್ಲೆಲ್ಲ ಗಲೀಜಾಗಿತ್ತು, ಧೂಳಾಗಿತ್ತು. ಸೊ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಿದ್ದೀನಿ. ಸೊ ನಾನು ಕ್ಲೀನಿಂಗ್ ಕೆಲಸದಲ್ಲಿ ಮಾಡಬೇಕಾದ್ರಂತೂ ಧೃತಿ ಜೊತೆಲಿ ಇದ್ಬಿಟ್ರೆ ನನಗೆ ಡಬಲ್ ಕೆಲಸ ಆಗ್ಬಿಡುತ್ತೆ. ನಾನು ಮಾಡ್ತೀನಿ ಅಂತ ಮಾಡಕ್ಕೆ ಬರ್ತಾಳೆ. ಆಮೇಲೆ ಮತ್ತೆ ನೋಡಿ, ಇವಾಗ ಬುಕ್ಸ್ ಎತ್ತಿಡ್ತೀನಿ ಅಂತ ಎತ್ತಿಡಕ್ಕೆ ಬಂದಿದ್ಲು. ಸೊ ಮತ್ತೆ ಅದನ್ನೆಲ್ಲ ಕಿತ್ತಾಕಿ ಅಲ್ಲಿ ನೀಟಾಗಿ ಇಟ್ಟಿದ್ದನ್ನ ತೆಗ್ಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಕಿತ್ತಾಕಿ ಎಲ್ಲ ಹರ್ವಾಕ್ ಹೋಗಿದ್ಲು. ಸೊ ಅದಕ್ಕೆ ಮತ್ತಿನ್ನೊಂದು ಕೆಲಸ ಆಯಿತು, ಡಬಲ್ ಕೆಲಸ ಈ ಥರ ಆಗೋಗುತ್ತೆ. ಸೊ ನಿಮ್ಮ ಮಕ್ಕಳು ಇದೇ ಥರ ಮಾಡ್ತಾರಾ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಬೆಳಗ್ಗೆ ದೋಸೆ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಟ್ ತಿಂಡಿ ಟೈಮ್ ಮೀರೋಗಿತ್ತಲ್ವ. ಸೊ ಅದೇ ಲಂಚಿಗಾಗುತ್ತೆ ಅಂತ ಅಂದರು. ಅವಳು ಸಜ್ಜಿಗೆ ಬೇಕು ಅಂದಿದ್ಲು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲೇ ಅವಳಿಗೆ ಸಜ್ಜಿಗೆ ಮಾಡಿಕೊಟ್ಟಿದ್ದೆ. ಸೊ ಇವಾಗ ಎಲ್ಲರಿಗೂ ಬಿಸಿಯಾಗಿ ದೋಸೆನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಬೆಂಡೆಕಾಯ್ದು ಗೊಜ್ಜು ಮಾಡಿದ್ದೆ. ಸೊ ರಾತ್ರಿಗೂ ಆಗೋಗ್ಬಿಡುತ್ತೆ ಅಂತ ಅದನ್ನೇ ಮಾಡಿದ್ದೆ. ಸೊ ಇದ್ರ ಜೊತೆಗೆ ಅದು ಆಗುತ್ತೆ ಅಂತ ಆಯಿತು. ಮಧ್ಯಾಹ್ನ ಮಲ್ಕೊಂಡಿದ್ವಿ, ಊಟ ಮಾಡಿ ಹಾಗೆ ಮಲ್ಕೊಂಡ್ಬಿಟ್ವಿ. ಸೊ ನೋಡಿ, ಇನ್ನು ಕಣ್ಣು ಹಾಗೆ ಇದೆ. ಸೊ ಹಾಗಾಗಿ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಧೃತಿ ಫೋರಮ್ಮಲ್ಗೆ ಹೋಗೋಣ ಅಂದ್ಲು. ಸೊ ಅವಳು ಇನ್ನೂ ಬೆಳಗ್ಗೆ ಸ್ನಾನ ಕೂಡ ಮಾಡಿರಲಿಲ್ಲ, ಹಾಗೆ ಮಾಡಿದ್ಲು. ಸೊ ವೀಕೆಂಡ್ ಅಲ್ವಾ, ಸೊ ಹಾಗಾಗಿ ಅಟ್ಲೀಸ್ಟ್ ಇವತ್ತು ಒಂದಿನ ಆರಾಮಾಗಿ ಮಾಡ್ಕೊ ಅಂತ ಸುಮ್ಮನೆ ಮಾಡಿಸಿರ್ಲಿಲ್ಲ. ಈಗ ಅವರಪ್ಪನ ಹತ್ರ ಸ್ನಾನ ಮಾಡಿಸ್ಕೊಂಡಾಳೆ. ಅವಳು ಬಂದಮೇಲೆ ನಾವು ರೆಡಿಯಾಗಿ ಹೋಗೋದು ಅಂತ. ಸೊ ತುಂಬ ದಿನವೇ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಮೇಲೇ ಆಗೋಯಿತು ನಾವು ಹೋಗಿ. ಸೊ ಇಲ್ಲಿಗೆ ಬಂದಮೇಲಂತೂ ಜಾಸ್ತಿ ನಾವು ಹೋಗೇ ಇಲ್ಲ, ಮಾಲ್ ಹತ್ತಾರ ಎಲ್ಲೂ ಜಾಸ್ತಿ ಹೋಗಿಲ್ಲ. ಸೊ ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಲು. ಸೊ ಹೋಗ್ತಾ ಇದ್ದೀವಿ.
ಸೊ ಬಂದ್ವಿ, ಹಾಗೆ ವಿಂಡೋ ಶಾಪಿಂಗ್ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಊಟ ಮಾಡಿಕೊಂಡು ಧೃತಿ ಬರೋದೇ ಇಲ್ಲಿಗೆ ಆಟ ಆಡೋದಕ್ಕೆ. ಸೊ ಹಾಗಾಗಿ ಅವಳ ಜೊತೆ ನಾವು ಕೂಡ ಮಕ್ಕಳಾಗೋಗ್ಬಿಟ್ಟಿದ್ವಿ. ಸೊ ಪ್ಲೇ ಏರಿಯಾಗೆ ಹೋಗಿ ನಾವು ಕೂಡ ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ವಿ. ಎಲ್ಲ ಆಟ ಆಡಿ ಎಲ್ಲ ಆದಮೇಲೆ ಸೊ ಅಲ್ಲೇ ಟೈಮ್ ಹೋಗ್ಬಿಟ್ಟಿತ್ತು. ಸೊ ಹಾಗೆ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಲ್ಲೇ ಊಟ ಮಾಡೋಕ್ಕೆ ಹೋಗ್ತಾ ಇದ್ವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೆ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.